ಮಿತ್ರರೇ ನಮಸ್ಕಾರ. ರಘುಟೆಕ್ ಚಾನಲ್ಗೆ ತಮಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಿಮಗೆ ಕರ್ನಾಟಕ ಸರ್ಕಾರ ಮಾಡ್ತಾ ಇರ್ತಕ್ಕಂತಹ 7th ಪೇ ಕಮಿಷನ್ ಅದರ ಫಿಕ್ಸೇಷನ್ ಹೇಗೆ ಮಾಡ್ಕೊಳ್ಳೋದು ಅನ್ನೋವಂಥದ್ರ ಕುರಿತು ಇದೊಂದು ಸಂಕ್ಷಿಪ್ತವಾಗಿರತಕ್ಕಂಥ ಮಾಹಿತಿ ಇದೆ. ಸೊ ಬಹಳ ಜನರಿಗೆ ಇದೆಲ್ಲ ಗೊಂದಲ ಇದೆ, ಹೇಗೆ ಮಾಡ್ಕೊಳ್ಳೋದು ಅನ್ನೋವಂಥದ್ದನ್ನ. ಸೊ ಇದನ್ನ ವೆರಿ ಸಿಂಪಲ್. ನಾವು HRMS ಹೋಮ್ ಪೇಜ್ ಅಲ್ಲಿ ಇದೀವಿ. ಸೆಕ್ಯೂರಿಟಿ ಪರ್ಪಸ್ ನಾನು ಆಲ್ರೆಡಿ ಲಾಗಿನ್ ಆಗ್ಬಿಟ್ಟು ನಮ್ಮ ಹೋಮ್ ಪೇಜ್ ಅಲ್ಲಿ ಇದ್ದೀನಿ. ಸೊ ಹೋಮ್ ಪೇಜ್ ಅಲ್ಲಿ ನಮಗೆ ಕೊನೆಯ ಆಪ್ಷನ್ ಇದೆ ನೋಡಿ, ಇಲ್ಲಿ ಪೇ ಫಿಕ್ಸೇಷನ್ ಅಂತ. ಆ ಪೇ ಫಿಕ್ಸೇಷನ್ ಅಲ್ಲಿ ಕೊನೆಯ ಆಪ್ಷನ್ ಮತ್ತೆ ಇದೆ ಎಫೆಕ್ಟ್ ಸ್ಟೇಟ್ 7th ಪೇ ಕಮಿಷನ್ 2023-24 ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ KJD ನಂಬರ್ ಅನ್ನ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು KJD ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ಅದಾದ್ಮೇಲೆ ಗೆಟ್ ಕೊಡಿ. ಎಂಪ್ಲಾಯಿ ನೇಮ್ ಕಾಣಿಸುತ್ತೆ, ಜೊತೆಗೆ ಇಲ್ಲಿ ಎಫೆಕ್ಟ್ ಫಿಟ್ಮೆಂಟ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ 7th ಪೇ ಕಮಿಷನ್ ಪ್ರಮೋಷನ್ ರೆಕಾರ್ಡ್ ಹ್ಯಾಸ್ ಬಿನ್ ಇನ್ಸರ್ಟೆಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಓಕೆ ಕೊಡಿ. ಇಲ್ಲಿ ತೋರಿಸುತ್ತೆ ನಮ್ದು ಬೇಸಿಕ್ ಹೇಗೆ ಚೇಂಜ್ ಆಗಿದೆ ಅನ್ನೋವಂಥದ್ದು ಎಲ್ಲ ಡೀಟೇಲ್ಸ್ ತೋರಿಸುತ್ತೆ. ಇದನ್ನೊಮ್ಮೆ ನೀವು ಚೆಕ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ಕೆಳಗಡೆ ಇಲ್ಲಿ ಅಪ್ರೂವ್ ಫಿಟ್ಮೆಂಟ್ ಅಂತ ಇದೆ. ನಾವು ಇಲ್ಲೂ ಅಪ್ರೂವ್ ಕೊಡ್ಬೋದು, ಮತ್ತೆ ಇನ್ನೊಂದು ಕಡೆ ಇದೆ ಅಲ್ಲೂ ಕೂಡ ಕೊಡ್ಬೋದು. ಸೊ ಇಲ್ಲಿ ನಾನು ಆಲ್ರೆಡಿ ನನಗೆ ಗೊತ್ತಿರೋದ್ರಿಂದ, ಇವ್ರದೆಲ್ಲ ಮಾಹಿತಿ ಸರಿಯಾಗಿದೆ ಅಂತ ಗೊತ್ತಿರೋದ್ರಿಂದ ನಾನು ಇದನ್ನ ಡೌನ್ಲೋಡ್ ಕೊಡ್ತೀನಿ. ಡೌನ್ಲೋಡ್ ಕೊಡೋದನ್ನ ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಇದು 4 ಕಾಪಿ ನಾವು ಪ್ರಿಂಟ್ ತೆಗಿಬೇಕಾಗತ್ತೆ. ಸೊ 4 ಕಾಪಿ, ಒಂದು ESR ಗೆ, ನಮ್ಮ ಮಾಮೂಲಿ SR ಗೆ, ಕ್ಯಾಂಡಿಡೇಟ್ಗೆ, ಮತ್ತೊಂದು ಟ್ರೆಜರಿಗೆ ಕೊಡಬೇಕಾಗತ್ತೆ ಬಿಲ್ ಜೊತೆಗೆ. ಸೊ ಹಾಗಾಗಿ ನಾವು 4 ಕಾಪಿಯನ್ನ ಇದನ್ನ ಪ್ರಿಂಟ್ ತಗೋಬೇಕಾಗುತ್ತೆ. ಅದಕ್ಕೋಸ್ಕರ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಇದು ಡೌನ್ಲೋಡ್ ಆಗಿದೆ. ಜೊತೆಗೆ ನಾವು ಸೇವ್ ಮಾಡ್ಕೊಂಡು ಕೂಡ ನಾವು ಇದನ್ನ ನೋಡ್ಬೋದು. ನಾನು ಸೇವ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಡೌನ್ಲೋಡ್ ಅಲ್ಲಿ ಅದು ಬೇರೆ ಫಾರ್ಮೆಟ್ ಅಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಾನು ಅದನ್ನ ಬೇರೆನೆ ಫಾರ್ಮೆಟ್ ಅನ್ನ ನಾನು ತಗೊಳ್ತಾ ಇದ್ದೀನಿ. ಆ ಫಾರ್ಮೆಟ್ಗೆ 7th ಪೇ ಅನ್ನೋ ಅಂತ ಹೆಸರನ್ನ ಕೊಡ್ತಾ ಇದ್ದೀನಿ. ಸೊ ನೀವು ಕೂಡ ನಿಮ್ಗೆ ಏನ್ ಬೇಕೋ ಆ ಹೆಸರನ್ನ ನೀವು ಕೊಟ್ಕೋಬಹುದು. ಇಲ್ಲಿ ಯಾವ ಎಂಪ್ಲಾಯಿ ಇದೆಯೋ ಆ ಎಂಪ್ಲಾಯಿ ಅಂದ್ರೆ ಹೆಸರನ್ನ ನಾನು ಶಾರ್ಟ್ ಆಗಿ ಕೊಡ್ತಾ ಇದ್ದೀನಿ. ಸೊ ಸೇವ್ ಮಾಡ್ಕೊಂಡಿದ್ದು ಆಯ್ತು. ಸೊ ಸೇವ್ ಮಾಡ್ಕೊಂಡ್ಮೇಲೆ ನಾವು ಅಪ್ರೂವ್ ಫಿಟ್ಮೆಂಟ್ ಅನ್ನ ಇಲ್ಲೇ ಕೊಟ್ಟರು ಅಡ್ಡಿ ಇಲ್ಲ, ಯಾಕಂದ್ರೆ ಸರಿ ಇದೆ ಅಂದಾಗ ನಾವು ಮತ್ತೆ ಅದನ್ನ ಪದೇ ಪದೇ ನೋಡುವಂತ ಅವಶ್ಯಕತೆ ಇಲ್ಲ. ಸೊ ಅಪ್ರೂವ್ ಅನ್ನ ಕೊಡ್ತಾ ಇದ್ದೀನಿ. ಇಲ್ಲಿ 7th ಪೇ ಕಮಿಷನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಸಕ್ಸಸ್ಫುಲಿ. ಈಗ ಈ ಎಂಪ್ಲಾಯಿ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ, ಈಗ 7th ಪೇ ಮಾಹಿತಿ ಈಗ ಸಕ್ಸಸ್ಫುಲಿ ಸೇವ್ ಆಯಿತು. ನಾವಿಲ್ಲಿ ಡ್ರಾಫ್ಟ್ ಬಿಲ್ ಮಾಡುವಾಗ ಅದು ಗೊತ್ತಾಗತ್ತೆ. ನೆಕ್ಸ್ಟ್ ನಮ್ಮ ಎಷ್ಟು ಜನ ನೌಕರರು ಇದ್ದಾರೋ ಅಷ್ಟು ಜನ ನೌಕರರ ಮಾಹಿತಿಯನ್ನ ನಾವು ಅದೇ ಪ್ರಕಾರವಾಗಿ ನಾವು ಸೇವ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಎಲ್ಲವೂ ಕೂಡ ಅದೇ ಪ್ರಕಾರವಾಗಿ ನಾವು ಸೇವ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನಾನು ಎಲ್ಲಾ ನೌಕರರ ಮಾಹಿತಿಯನ್ನ ಇದೇ ರೀತಿಯಾಗಿ KJD ನಂಬರ್ ತಗೊಳ್ತೀನಿ, ಗೆಟ್ ಕೊಡ್ತೀನಿ, ನೇಮ್ ಕಾಣಿಸುತ್ತೆ, ಎಫೆಕ್ಟ್ ಫಿಟ್ಮೆಂಟ್ ಕೊಡ್ತೀನಿ, ಲೋಡಿಂಗ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಬಂತು ನೋಡಿ ಇಲ್ಲಿ. ಸೊ ಇದನ್ನು ಕೂಡ ನಾವು ಅಪ್ರೂವ್ ಫಿಟ್ಮೆಂಟ್ ಕೊಟ್ಟು ಡೌನ್ಲೋಡ್ ಮಾಡ್ಕೋಬಹುದು. ಹೀಗೂ ಕೂಡ ನಾವು ಡೌನ್ಲೋಡ್ ಅನ್ನು ಮಾಡ್ಕೋಬಹುದು. ನಾನು ಮತ್ತೆ ಕೊಡ್ತಾ ಇದ್ದೀನಿ ಇಲ್ಲಿ. ಓಕೆ, ನೆಕ್ಸ್ಟ್ ಅಪ್ರೂವ್ ಫಿಟ್ಮೆಂಟ್. ಮತ್ತೆ ಎಷ್ಟು ಜನ ನೌಕರರು ಇದ್ದಾರೋ ಅಷ್ಟು ಜನ ನೌಕರರು ಮತ್ತೆ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದು ಮತ್ತೆ ಈಗ ಆಲ್ರೆಡಿ ಆಗಿದ್ರೆ ಅವ್ರದ್ದು ತೋರ್ಸಲ್ಲ, ಅಲ್ಲಿ ಮಾಹಿತಿ ಬರೋದಿಲ್ಲ. ಈಗ ಆಲ್ರೆಡಿ ಆಗಿದೆ, ಗೆಟ್ ಕೊಡ್ತೀನಿ, ಎಫೆಕ್ಟ್ ಫಿಟ್ಮೆಂಟ್ ಕೊಡ್ತೀನಿ. ಸೊ ಆಲ್ರೆಡಿ 7th ಪೇ ಸ್ಕೇಲ್ 24 ರೂಲ್ಸ್ ಇಸ್ ಎಫೆಕ್ಟೆಡ್ ಫಾರ್ ದಿಸ್ ಎಂಪ್ಲಾಯ್ ಆಗಿದೆ ಅಂತ ಹೇಳ್ತಾ ಇದೆ. ಸೊ ಒಂದ್ಸಲ ನಾವು ಅಪ್ರೂವ್ ಕೊಟ್ಬಿಟ್ರೆ ಮತ್ತೆ ಅದು ಬರೋದಿಲ್ಲ. ಮತ್ತೆ ಬೇರೆ ನೌಕರರ ಮಾಹಿತಿಯನ್ನು ನಾವು ಇದೇ ರೀತಿಯಾಗಿ ತಗೊಳ್ಬೇಕು. ಗೆಟ್ ಕೊಡಬೇಕು, ಎಫೆಕ್ಟ್ ಕೊಡೋದು, ಲೋಡಿಂಗ್ ಆಗ್ತಾ ಇದೆ, ಸೊ ವೆಯ್ಟ್ ಮಾಡಬೇಕು. ಓಕೆ, ಸೊ ಇವ್ರದ್ದು ಕೂಡ ಹಾಗೇನೆ ಬಹುಶಃ ಎಲ್ಲ ಸರಿ ಇದೆ ಅನ್ನೋ ಕಾರಣಕ್ಕೆ ನಾವೆಲ್ಲ ಮೊದಲೇ ಚೆಕ್ ಮಾಡಿರೋದ್ರಿಂದ ಸರಿ ಇದೆ. ಮತ್ತೆ ನಾವಿದನ್ನ ಪ್ರಿಂಟ್ ಕೊಡ್ತೀನಿ, ಸೇವ್ ಕೊಡ್ತೀನಿ. ನೆಕ್ಸ್ಟ್ ಅಪ್ರೂವ್ ಫಿಟ್ಮೆಂಟ್ ಕೊಡ್ತೀನಿ. ಎಸ್, ರೈಟ್.
ನಂತರ ನಮ್ಮ EST2 ನಲ್ಲಿ ಸಾಕಷ್ಟು ಜನ ಎಂಪ್ಲಾಯ್ ಇರೋದ್ರಿಂದ ನಾವು ಮತ್ತೆ ಎಲ್ಲ ನೌಕರರ ಮಾಹಿತಿಯನ್ನ ತಗೊಂಡೇ ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಯಾಕೆಂದ್ರೆ ಡ್ರಾಫ್ಟ್ ಬಿಲ್ ಮಾಡ್ಬೇಕಲ್ವಾ. ಸೊ ಅದಕ್ಕೋಸ್ಕರ ನಾವು ಎಲ್ಲಾ ಮಾಹಿತಿಯನ್ನು ಇದೇ ರೀತಿಯಾಗಿ ಇಂಡಿವಿಜುವಲ್ ಆಗಿ ನಾವು ಮಾಡ್ಬೇಕಾಗತ್ತೆ. ಸೊ ಕೆಲವರದು ಈ ರೀತಿ ಬರುತ್ತೆ. ಸೊ ಅದನ್ನ ನಾವು ಮತ್ತೊಮ್ಮೆ ಹೋಗಿ ನೋಡ್ಬೇಕಾಗತ್ತೆ. ಕೆಲವು ನೌಕರರದು ಆ ರೀತಿ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಾವು ಮತ್ತೆ ಅದನ್ನ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದ್ರೆ ಅಥವಾ 1 ಡೇ ಬಿಟ್ಟು ಮಾಡಿದ್ರೆ ಅವ್ರದ್ದು ಮಾಹಿತಿ ಸರಿಯಾಗಿ ಬರುತ್ತೆ. ಓಕೆ, ಅಪ್ರೂವ್ ಫಿಟ್ಮೆಂಟ್ ಕೆಳಗಡೆ ಗ್ರೀನ್ ಕಲರ್ ಅಲ್ಲಿ ಇರುತ್ತಲ್ಲ ಅಪ್ರೂವ್, ಆ ಗ್ರೀನ್ ಕಲರ್ ಅಪ್ರೂವ್ಗೆ ನಾವು ಅಪ್ರೂವ್ ಕೊಡಬೇಕಾಗತ್ತೆ. 204216 ಓಕೆ. ಓಕೆ, 7th ಪೇ ನೆಕ್ಸ್ಟ್ ಸೇವ್ ಮಾಡ್ತೀನಿ. ಸೊ ಇದೇ ರೀತಿ ಎಲ್ಲಾ ನೌಕರರ ಮಾಹಿತಿಯನ್ನು ಕೂಡ ನಾವು ಸೇವ್ ಮಾಡ್ತಾ ಬರ್ಬೇಕಾಗತ್ತೆ. ಗೆಟ್ ಕೊಡಬೇಕು, ಎಫೆಕ್ಟ್ ಕೊಡಬೇಕು, ಹ್ಯಾಸ್ ಬಿನ್ ಇನ್ಸರ್ಟೆಡ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಮತ್ತೆ ನಾನು ಸೇವ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಎಲ್ಲಾ ನೌಕರರ ಮಾಹಿತಿಯನ್ನು ಇದೇ ರೀತಿಯಾಗಿ ನಾವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ನಾವು 4 ಕಾಪಿಯನ್ನ ತಗೊಳ್ಳುವಂಥದ್ದಿದೆ. ಆ ನಿಟ್ಟಿನಲ್ಲಿ ನಾವು ಇದನ್ನ ತಗೋಬೇಕು. ಸೊ ಆ ನೌಕರರ ಮಾಹಿತಿ ಆಗ್ಲೇ ಬರ್ತಾ ಇರಲಿಲ್ಲ. ಈಗ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಬೇರೆಯವ್ರ ಮಾಡಿ ಆದ್ಮೇಲೆ ಈಗ ಬಂತು ನೋಡಿ. ಇದನ್ನ ನಾವು ಪ್ರಿಂಟ್ ತೆಗೆದು ಇಟ್ಕೋಬೇಕು. ಸೊ ಇದು ಎಲ್ಲರ ಮಾಹಿತಿಯನ್ನ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕಾಲಮ್ ಇದೆ, ನೀವು ಅದನ್ನು ಗಮನಿಸಬಹುದು. ಅದೇನಪ್ಪಾ ಅಂದ್ರೆ ಇಲ್ಲೇ ಮತ್ತೆ ಪೇ ಫಿಕ್ಸೇಷನ್ ಅಲ್ಲಿ ಇಲ್ಲಿ ಎಂಪ್ಲಾಯ್ ವೈಸ್ 7th ಫಿಟ್ಮೆಂಟ್ ರಿಪೋರ್ಟ್ ಅಂತ ಇದೆ. ಆ ರಿಪೋರ್ಟ್ ಅನ್ನ ನೀವು ವ್ಯೂ ರಿಪೋರ್ಟ್ ಮಾಡಬಹುದು ಇಲ್ಲಿ. ಆದ್ರೆ ಆಲ್ರೆಡಿ ಆಗಿದ್ರೆ ಅಂತಹ ನೌಕರರ ರಿಪೋರ್ಟ್ ಇಲ್ಲಿ ಮತ್ತೆ ನೀವು ನೋಡಬಹುದು. ಸೊ ಇಲ್ಲಿ ವ್ಯೂ ರಿಪೋರ್ಟ್ ಅಂತ ಇದೆ. ಸೊ ನೀವು ಈಗ ಅಲ್ಲಿ ಏನ್ ರಿಪೋರ್ಟ್ ಇತ್ತೋ ಅದೇ ರಿಪೋರ್ಟ್ ಇಲ್ಲೂ ಕೂಡ ಬರುತ್ತೆ. ಸೊ ಇಲ್ಲಿ ಆಲ್ರೆಡಿ ನಾವು ಏನಾದ್ರೂ ಅಲ್ಲಿ ಅಪ್ರೂವ್ ಕೊಟ್ಟಿದ್ರೆ ಅದ ಎಫೆಕ್ಟ್ ಕೊಟ್ಟಿದ್ರೆ ಇಲ್ಲಿ ಕಾಣಿಸೋದಿಲ್ಲ. ಏನಾದ್ರೂ ಎಫೆಕ್ಟ್ ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ಕಾಣಿಸುತ್ತೆ ನಮಗೆ. ಯಾಕೆ ಅಂತ ಹೇಳಿದ್ರೆ ಇಲ್ಲೂ ಕೂಡ ನಾವು ಅದನ್ನ ಅಪ್ರೂವ್ ಕೊಡಬಹುದು. ಸೊ ಈಗ ಎಲ್ಲಾ ನೌಕರರ ಮಾಹಿತಿ ಅಪ್ರೂವ್ ಆಗಿದೆ. ಸೊ ಈಗ ಮುಂದೆ ಡ್ರಾಫ್ಟ್ ಬಿಲ್ ಕಡೆ ಹೋಗೋದು. ಡ್ರಾಫ್ಟ್ ಬಿಲ್ ಮಾಡ್ಬೇಕೀಗ. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಎಲ್ಲಾ ನೌಕರರು